ಜುಜುಬಿ ಕಾನ್ಸ್ಟೇಬಲ್ ನೀನು ಕೊಲೆ ಮಾಡಿದವನ್ನ ಹಿಡಿತೀಯ, ಅದು ನನ್ನ ಶಿಷ್ಯನ್ನ. ಎಷ್ಟು ಧೈರ್ಯ ನಿನಗೆ? ಬದ್ಮಾಶ್ ಹೇಳು. ಸೇಠ್ ಚಿಮನ್ಲಾಲ್ನ ಕೊಲೆ ಮಾಡಿದ್ದು ನನ್ನ ಶಿಷ್ಯ ಅಲ್ಲ ಅಂತ ಹೇಳಿ ಬಿಡಿಸ್ಕೊಂಡು ಬರ್ತೀಯ? ಇಲ್ಲ, ನಾನ್ ಸತ್ರು ಆ ಕೆಲಸ ಮಾಡಲ್ಲ. ಸತ್ ಮೇಲೆ ನೀನ್ ಮಾಡಲ್ಲ, ಅದಕ್ಕೆ ಇರುವಾಗ ಎಲ್ಲ ಆಗ ಹೋಗ್ಲಿ ಅಂತ ಯಾರನ್ನ ಕರ್ಕೊಂಡ್ ಬಂದಿದ್ದೀನಿ ಗೊತ್ತಾ? ಚಂದ್ರ, ನಮ್ಮನ್ನ ಹಿಡಿದು ಸದೆ ಬಡಿಯೋಕೆ ಸರ್ಕಾರ ನಿಮ್ಮನ್ನಿಟ್ಟಿರ್ಬೋದು, ಆದ್ರೆ ಈ ರೀತಿ ಸಿಗೋ ನಿಮ್ ಸಂಸಾರ, ನಿಮ್ಮ ಮಕ್ಕಳು ಮರಿಗಳೇ ನಮ್ಮ ರಕ್ಷಾ ಕವಚ. ಹೋಗಲ್ಲ ಅಂದೆಯಲ್ಲ, ಇವಾಗ ಓಡ್ತೀಯ ನೋಡಿ. ಇವನ್ ಬರೀ ಭಾಷಣ ಬಿಗಿತಾನೆ, ಬೆಂಡೆತ್ತಲ್ಲ ಅಂತ ತಿಳ್ಕೊಂಡಿದ್ಯಾ? ಇವ್ರು ಕೊಟ್ಟಿದ್ದು ಬರೀ ಸ್ಯಾಂಪಲ್ ಅಷ್ಟೇ. ಮಗಳು, ಸೇಠ್ ಚಿಮನ್ಲಾಲ್ನ ಕೊಲೆ ಮಾಡಿದ್ಯಾರು? ರೈಟ್. ಇದು ಏನಂತ ಗೊತ್ತು ತಾನೆ? ಈ ಮರಿಯನ್ನು ಈಗಲೇ ಬಿಡುಗಡೆ ಮಾಡಿ ಕರ್ಕೊಂಡ್ ಬಾ, ಇಲ್ಲಾಂದ್ರೆ ಹೆಂಡತಿ ಮಗನ ಕೊಂದಾಕ್ತೀನಿ ಅಂತಿದಾರೆ ಸರ್ ಆ ಭದ್ರ. ಸಾರ್, ಆಗ್ಲೇ ನನ್ ತಂಗಿನ ಕೊಂದಾಕ್ಬಿಟ್ಟ ಸಾರ್, ಕೊಂದಾಕ್ಬಿಟ್ಟ. ಈಗ ಎಲ್ಲಿದ್ದಾನೆ ಅವನು? ನಾನು ಹೇಳಲ್ಲ. ನೀನೊಬ್ಬ ಪೊಲೀಸ್ನವನು ಅನ್ನೋದನ್ನ ಮರಿತಾ ಇದೀಯಾ? ಸಂಪೂರ್ಣವಾಗಿ ಮರ್ತೇ ಬಿಡ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದೀನಿ ಸರ್. ವಾಟ್ ಯು ಮೀನ್? ಈ ಕೆಲಸದಲ್ಲಿ ಇಷ್ಟೊಂದು ಅಪಾಯ ಆಗಿದೆ ಅಂತ ಗೊತ್ತಿಲ್ಲ ಈ ಕೆಲಸಕ್ಕೆ ಸೇರ್ಕೊಂಡು ನಿಷ್ಠೆಯಿಂದ ದುಡ್ದೆ. ಕಳ್ಳರನ್ನ ರೌಡಿಗಳನ್ನ ಹಿಡ್ತಂದು ಜೈಲಿಗೆ ಹಾಕ್ಸಿ ಜನರ ಮಾನ ಪ್ರಾಣ ಸಂಸಾರಗಳನ್ನ ಕಾಪಾಡ್ದೆ. ಆದ್ರೀಗ ನನ್ನ ಸಂಸಾರ ಸ್ಮಶಾನ ಯಾತ್ರೆ ಹೋಗ್ತಾ ಇದೆ ಸರ್. ನಮ್ಮ ಸಂಸಾರ ಕಾಪಾಡೋರು ಯಾರು ಸರ್? ನಮಗೆ ಆರಕ್ಷಕರು ಯಾರು ಸರ್? ಯಾರು ಇಲ್ಲ ಸರ್, ಇಲ್ಲ. ಸಂಸಾರ, ಪ್ರೀತಿ, ಪ್ರೇಮ ಅಂತ ಒದ್ದಾಡೋ ವೀಕ್ನೆಸ್ ಇರೋ ನಮ್ಮಂತ ಜನ ಈ ಕೆಲ್ಸಕ್ಕೆ ಲಾಯಕ್ಕಲ್ಲ ಸರ್, ಲಾಯಕ್ಕಲ್ಲ. ನಿಮ್ಮಂತ ಬ್ರಹ್ಮಚಾರಿಗಳಿಗೆ ಸರಿ ಸರ್. ಏ ನಾರಾಯಣ, ಆಫ್ಟರ್ ಆಲ್ ಇಷ್ಟಕ್ಕೆಲ್ಲ ಹೆದರ್ಕೊಂಡ್ರೆ ಹೇಗೆ? ಕರ್ತವ್ಯ ನಿರ್ವಹಿಸುವಾಗ ಒಂದೊಂದ್ಸಲ ನಮ್ ಪ್ರಾಣನೇ ಕೊಡ್ಬೇಕಾಗತ್ತೆ. ನನ್ನ ಸಂಸಾರನೇ ಹೋದ್ಮೇಲೆ ನನ್ನ ಜೀವ ಇಟ್ಕೊಂಡು ಏನ್ ಮಾಡ್ಲಿ ಸರ್? ಸರ್, ನನ್ನ 3 ತಿಂಗಳ ಮಗುನ ಕೊಂದಾಕ್ಬಿಡ್ತಾರೆ ಸರ್, ಕೊಂದು ಬಿಡ್ತಾರೆ. ನನ್ನ ತಬ್ಲಿಯನ್ನ ಮಾಡಬೇಡಿ ಸರ್, ದಮ್ಮಯ್ಯ ಅಂತೀನಿ ಸರ್, ನನ್ನ ತಬ್ಲಿಯನ್ನ ಮಾಡಬೇಡಿ. ನನ್ನ ಕಾಪಾಡಿ ಸರ್, ಕಾಪಾಡಿ. ದಯವಿಟ್ಟು ಇವನ್ನ ಬಿಟ್ಬಿಡಿ ಸರ್, ನನ್ನ ತಬ್ಲಿಯನ್ನ ಮಾಡಬೇಡಿ ಸರ್. ಸುಧೀರ್ ಸರ್, ಅವನ್ನ ಬಿಟ್ಬಿಡು. ಸರ್, ಮರ್ಯಾದೆ ಬಿಟ್ಕೊಡು, ಇಲ್ಲ ಇವಳಿಲ್ಲ. ನೇವರ್. ಇವನ್ನ ನಾನು ಸತ್ರು ಬಿಡಲ್ಲ. ಕರ್ತವ್ಯಕ್ಕೆ ನಾನು ಎಂದೂ ದ್ರೋಹ ಮಾಡಲ್ಲ. ಹೌದಾ? ತಿಂಗಳು ಜಾಸ್ತಿ ಆಗೋಯ್ತು. ಮೀಟಿಂಗ್ ಹೇಳಿ ಕಳಿಸ್ಲಾ ಸರ್? ಹೇಳಿ ಕಳಿಸಿ. ಮೀಟಿಂಗ್ ಅಲ್ಲ, ಭದ್ರನೇ. ಲಕ್ಷ್ಮಿ, ತುಂಬಾ ನೋವಾಗ್ತಾ ಇದೆಯಾ? ಅಂತದೇನಿಲ್ಲ. ಪಕ್ಕದ ಮನೆ ಶಾಂತಮ್ಮನ್ ಕರೀಲಾ? ಬೇಡಿ, ಅವರೇ 10 ಗಂಟೆಗೆ ಬರ್ತಾರೆ. ನೀವು ಹೋಗ್ಬಿಟ್ಟು ಬನ್ನಿ.
ಸ್ಥಿತಿಗೆ ತಂದಿದ್ದು. ಭದ್ರ ಸುಮ್ಮನೆ ಬಿಡ್ಬೇಡ ಆಂಟನಿ. ಇನ್ಮೇಲೆ ನನ್ನ ಹೆಂಡತಿ ಮಗು ಮಗಳು ಚಂದ್ರನ ಕೊಲೆ ಮಾಡಿಸಿದ್ ಯಾರು? ಎಸ್, ನಾನೇ ಇಲ್ಲಿವರೆಗೆ ಬರ್ಬೇಕಾಯ್ತು. ಯಾಕೆಂದ್ರೆ ನಿಮ್ ತಂದೆ ಅಂತ ದೊಡ್ಡ ಮನುಷ್ಯರು ನಮ್ಮನ್ನ ಹುಡ್ಕೊಂಡ್ಬಂದು ಒಪ್ಕೊಳ್ಳಲ್ವಲ್ಲ. ಯಾಕೆ ಒಪ್ಕೊಳ್ಳಲ್ಲ? ಖಂಡಿತ ಒಪ್ಕೋತಾರೆ. ನಮ್ಮ ಮದುವೆ ಬಗ್ಗೆ ನಮ್ ತಂದೆ ಹತ್ರ ಆಗ್ಲೇ ಮಾತಾಡಿದ್ದೀನಿ. ನಾನ್ ಬಂದಿದ್ದು ನಮ್ ಬಗ್ಗೆ ಮಾತಾಡಕ್ಕಲ್ಲ, ನಿಮ್ ತಂದೆನ ಒದ್ದು ಎಳ್ಕೊಂಡು ಹೋಗಿ ಜೈಲ್ಗೆ ಹಾಕಕ್ಕೆ. ವಾಟ್ ರಿಯಲಿ? ಕಾರಣ ಏನು ಅಂತ ಕೇಳ್ಬೋದಾ ಇನ್ಸ್ಪೆಕ್ಟರ್? ಕಚ್ಚು ಹುಚ್ಚು ನಾಯಿಗಳಿಗೆಲ್ಲ ಕಾರಣ ಹೇಳ್ಕೊಂಡು ತಿರ್ಗೋನಲ್ಲ ಈ ಆಂಟನಿ. ಒಳ್ಳೆ ಮಾತಿನಿಂದ ಸರೆಂಡರ್ ಆಗು, ಇಲ್ಲ ನಿನ್ನ ಮೈ ಕೈ ಮೂಳೆನ ಆರ್ಸಕ್ಕೆ ನಿನ್ನ ಮಗಳು ಸ್ಮಶಾನಕ್ಕೆ ಹೋಗ್ಬೇಕಾಗತ್ತೆ. ಕಾರಣನೇ ಇಲ್ಲದೆ ಅರ್ಥ ಇರೋ ನಿನ್ನಂತವರ ಬಾಯಿ ಮುಚ್ಚೋದು ಹೇಗೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ಚಿಟಿಕಿ ಹೊಡೆದ್ರೆ ನಿನ್ನನ್ನ ನೀರು ನೆರಳು ಇಲ್ಲದೆ ಇರೋ ಊರಿಗೆ ಹಾರಿಸ್ಬಿಡಬಲ್ಲೆ. ಹುಷಾರ್. ಅಷ್ಟು ಸುಲಭವಾಗಿ ನನ್ನ ಬಾಯಿ ಮುಚ್ಚಕ್ಕೆ ನಾನ್ ನಿನ್ ಫ್ಯಾಕ್ಟರಿ ಯೂನಿಯನ್ ಲೀಡರ್ ಅಲ್ಲ ಮಿಸ್ಟರ್ ದಯಾನಂದ್. ಚಂದ್ರನ್ ಕೊಲ್ಲಕ್ಕೆ ನೀನ್ ಕಳಿಸಿದ ನಿನ್ ಸಾಕಿದ ನಾಯ್ ಭದ್ರ ನಿನ್ ಬಗ್ಗೆ ಹೇಳಿಕೆ ಕೊಟ್ಟು ಈ ಬೊಗಳಕ್ಕೂ ಆಗದೆ ಬಾಲ ಮುದ್ರಕೊಂಡು ಮೂಲೆಗೆ ಬಿದ್ದಿದ್ದಾನೆ. ಇನ್ ನಿನ್ ಬಾಲ ಕತ್ತರಿಸೋದೊಂದೇ ಬಾಯಿ. ಈಗ ನಿನ್ ಬಾಯಿ ಬಿಟ್ರೆ ನಿನ್ ನಾಲ್ಗೆ ಮೇಲೆ ಬೀಳೋದು ಸಕ್ಕರೆ ಎಲ್ಲ ಕಾದ್ ಸಲಾಕಿ. ನಿನ್ ಚಿಟಿಕೆಗೆ ನಾನ್ ಹಾರೋಗೋದನ್ನ ನಿನ್ನ ಏರೋಪ್ಲೇನ್ ಹತ್ತಿ ನಿನಗೆ ತೋರಿಸ್ತೀನಿ. ಆಂಟನಿ, ಏನಿದೆಲ್ಲ? ಬಿಟ್ಬಿಡಿ ಅವ್ರನ್ನ. ನನ್ನ ಹಿಡ್ತಾ ಉಡದ ಹಿಡ್ತಾ ಈಗ್ಲೂ ಹೇಳ್ತಾ ಇದ್ದೀನಿ, ಮರ್ಯಾದೆಯಾಗಿ ನನ್ ಜೊತೆ ಬಂದ್ರೆ ಜೀಪಲ್ ಕರ್ಕೊಂಡು ಹೋಗ್ತೀನಿ, ಇಲ್ಲ ಕೈ ಕೋಳ ಹಾಕಿ ಬೀದಿ ಬೀದಿಯಲ್ಲಿ ಮೆರವಣಿಗೆ ಮಾಡ್ತಾ ಎಳ್ಕೊಂಡು ಹೋಗ್ತೀನಿ. ಯು ಬಾಸ್ಟರ್ಡ್! ಹೌ ಡೇರ್ ಯು ಕಾಲ್ ಅ ಪೊಲೀಸ್ ಆಫೀಸರ್ ಬಾಸ್ಟರ್ಡ್? ಯು ಬಾಸ್ಟರ್ಡ್! ಆಂಟನಿ, ಆಂಟನಿ, ಡ್ಯಾಡಿನ್ ಬಿಟ್ಬಿಡಿ. ಅಯ್ಯೋ, ಇಷ್ಟಕ್ಕೆಲ್ಲ ಯಾಕೆ ಅಳ್ತೀರಾ ಶಿವನಿಯವರೇ? ನಿಮ್ ತಂದೆ ಗೊತ್ತಿದ್ರು ಮಿನಿಸ್ಟರ್ ಇಲ್ಲ, ಸುಮ್ಗೆ ಒಂದ್ ಫೋನ್ ಮಾಡಿ ಅರ್ಧ ಗಂಟೆಗೆ ಮನೆಗೆ ವಾಪಸ್ ಬರ್ತಾರೆ ನೋಡಿ. ಆಂಟನಿ ಹೇಳದ್ ನೋಡಿದ್ರೆ ನಮ್ ಡ್ಯಾಡಿ ಏನೋ ಅಪರಾಧ ಮಾಡಿರ್ಬೇಕು.
ಅಯ್ಯೋ 24 ಗಂಟೆ ನಿಮ್ ತಂದೆ ಜೊತೆಗಿರೋ ನನಗ್ ಗೊತ್ತಿಲ್ವೇ? ಅವ್ರಿಗೇನು ತಿಳಿದವರು, ಹಸು ಅಂತವ್ರು ಅಂತ. ಇದ್ರಲ್ಲಿ ಯಾರ್ದೋ ಪಿತೂರಿ ಇದೆ. ಮೊದಲು ಫೋನ್ ಮಾಡಿ. ಹೋಗಿ. ಹಲೋ, ಹಿಯರ್, ಟೇಕ್ ದಿಸ್. ಏನ್ ಸರ್ ಇದು? ಟ್ರಾನ್ಸ್ಫರ್ ಆರ್ಡರ್. ಆಂಟನಿ, ಏನ್ ಹೇಳ್ತಿದ್ದೀರಿ ನೀವು? ವಾತ್ಸಲ್ಯ ಕಟ್ಟು ಬಿದ್ದು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನನ್ ಜೊತೆ ಕಣ್ಣ ಮುಚ್ಚಲೆ ಆಡ್ತಾ ನೀನ್ ಕಾನೂನು ಕಣ್ಣಿಗೆ ಮಣ್ಣೆರ್ಚಿದ ದುರಂತದ ಬಗ್ಗೆ. ಏನು? ನಾನು ಕಾನೂನು ಕಣ್ಣಿಗೆ ಮಣ್ಣೆಚ್ಚಿದ್ದೀನಿ? ಹೌದು, ನಿನ್ನಿಂದ ನನಗೆ ಸಿಕ್ಕಿರೋ ಈಗ ನಿನ್ ಕೈಯಲ್ಲಿರೋ ಟ್ರಾನ್ಸ್ಫರ್ ಆರ್ಡರ್ ಅದಕ್ಕೆ ಸಾಕ್ಷಿ. ಶಿಸ್ತು, ನೀತಿ, ನಿಯಮ, ಕಾನೂನು ಕಟ್ಲೆಗಳು ಯಾವ ಕೆಟ್ಟ ಚರಂಡಿಲಿ ಕೊಚ್ಕೊಂಡೋದ್ರೂ ಪರವಾಗಿಲ್ಲ, ಅನ್ಯಾಯ ಮಾಡಿದ ವ್ಯಕ್ತಿ ನನಗೆ ಬೇಕೇ ಬೇಕು ಅಂತ ನೀನ್ ಹಠ ಹಿಡಿದಿದ್ದಕ್ಕೆ ಈ ಸಮಾಜದ ಬೆನ್ನೆಲುಬಾಗಿರೋ ಸೋಕಾಲ್ಡ್ ಗಣ್ಯ ವ್ಯಕ್ತಿಗಳು ಒಬ್ಬ ನಿಷ್ಠಾವಂತ ಪೊಲೀಸ್ ಆಫೀಸರ್ ಮುಖಕ್ಕೆ ಚಪ್ಪಲಿ ಹೊಡೆದಾಗೆ ಕೊಟ್ಟಿರೋ ಪ್ರಶಸ್ತಿ ಪತ್ರ ಇದು. ಅಂಡ್ ಯೋರ್ ಲಾಸ್ಟ್ ಲವ್ ಲೆಟರ್. ಇಲ್ಲ ಅಂತಾನೆ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ನಮ್ ತಂದೆನ ಉಳಿಸ್ಕೊಳ್ಳೋಕೋಸ್ಕರ ಗಾಬರಿಯಲ್ಲಿ ಮಿನಿಸ್ಟರ್ ಫೋನ್ ಮಾಡಿದ್ ನಿಜ. ಆದ್ರೆ ನಿಮ್ಮನ್ನ ಟ್ರಾನ್ಸ್ಫರ್ ಮಾಡಿ ಅಂತ ಮಾತ್ರ ನಾನು ಖಂಡಿತ ಹೇಳಿಲ್ಲ. ದೊಡ್ಡ ಜನ ಹೇಳಲ್ಲ ಮೇಡಮ್, ಸನ್ನೆ ಮಾಡ್ತಾರೆ ಅಷ್ಟೇ. ಅಯ್ಯೋ, ನಾನೇನು ಮಾಡ್ಲಿಲ್ಲ ಅಂತಾನೆ. ಮಗಳಾಗಿ ನನ್ ತಂದೆನ ಉಳಿಸ್ಕೊಳ್ಳೋ ಪ್ರಯತ್ನ ಪಟ್ಟೆ ಅಷ್ಟೇ. ನೀವು ಕಾಪಾಡಿದ್ದು ನಿಮ್ ತಂದೆನ ಅಲ್ಲ, ಒಬ್ಬ ಕೊಲೆಗಾರನ ಬೆನ್ನೆಲುಬನ್ನ, ಒಬ್ಬ ಅಪರಾಧಿನ. ಹಾಗಂತ ನೀವ್ ಹೇಳ್ತಿದ್ದೀರಾ, ಆದ್ರೆ ಅವ್ರ ನಿರಪರಾಧಿ ಅಂತ ನಿಮ್ ಪೊಲೀಸ್ನವರೇ ಬಿಟ್ಟಿದಾರಲ್ಲ. ಇನ್ನೇನು, ನಿಮ್ ತಂದೆನ ಉಳಿಸ್ಕೊಂಡ್ಬಿಟ್ರಲ್ಲ, ಸಂತೋಷವಾಗಿರಿ. ನಿಮ್ಮನ್ ಬಿಟ್ಟು ನಾನ್ ಹೇಗ್ ಸಂತೋಷವಾಗಿರ್ಲಿ ಅಂತೀನಿ. ಸಂಕಟ ಪಡ್ತೇನಷ್ಟೇ. ಈಗ ನೀವು ನನ್ನನ್ನು ಕಳ್ಕೊಂಡು ಸಂಕಟ ಪಡೋದು ಕ್ಷಣಿಕ ಅಷ್ಟೇ. ಆದ್ರೆ ಅದೇ ನಿಮ್ ತಂದೆನ ಉಳಿಸ್ಕೊಂಡಿದ್ದಕ್ಕೆ ನಿಮ್ಮ ಜೀವನ ಪರ್ಯಂತ ನೀವು ಸಂಕಟ ಪಡ್ಬೇಕಾಗತ್ತೆ. ಮೈಂಡ್ ಇಟ್. ಅಂದ್ರೆ ನನ್ನ ಬಿಟ್ಟು ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀರಾ? ಯಾಕೆ ಅಂತೀನಿ? ಯಾಕಿಂತ ನಿರ್ಧಾರ? ಪ್ರೀತಿ, ಕರ್ತವ್ಯ ಎರಡು ಒಂದೇ ಸೂರ್ಯನ ಕೆಳಗೆ ಯಾವತ್ತೂ ನೆಮ್ಮದಿಯಿಂದ ಇರಕ್ಕಾಗಲ್ಲ ಅಂತ ಇವತ್ತು ನನಗೆ ಗೊತ್ತಾಯ್ತು. ಒಂದ್ ಕಡೆ ಕಾನೂನ್ನ ತಮ್ಮ ಕಪಿ ಮುಷ್ಟಿಲಿ ಇಟ್ಕೊಂಡು ಆಟ ಆಡ್ಸೋದು ದೊಡ್ಡ ಮನುಷ್ಯರು, ಇನ್ನೊಂದ್ ಕಡೆ ತಮ್ಮ ರಕ್ಷಾ ಕವಚ ಅಂತ ಆರಕ್ಷಕರ ಸಂಸಾರನ ಆಹುತಿ ತಗೊಳಕ್ ಸಿದ್ಧವಾಗಿರೋ ರೌಡಿಗಳು, ಕೊಲೆಗಾರರು. ಇವೆರಡರ ಮಧ್ಯೆ ಜನರ ರಕ್ಷಣೆ ಹೊತ್ತ ಸಹಾಯಕ ಪೊಲೀಸ್ ಸಿಪಾಯಿಗಳು. ಈ ವ್ಯೂಹನ ಭೇದಿಸೋಕೆ, ಹಿಂಸೆ, ಸುಲಿಗೆ, ಕೊಲೆ ಅಂತ ಅನ್ಯಾಯಗಳನ್ನ ಸಂಪೂರ್ಣವಾಗಿ ಅಳಿಸಾಕಕ್ಕೆ ಯಾವುದೇ ವೀಕ್ನೆಸ್ ಇಲ್ಲದೆ ಬದುಕಬೇಕು ಅಂತ ಈ ತೀರ್ಮಾನ ಮಾಡಿದ್ದೀನಿ. ಆವೇಶದಲ್ಲಿ ಯಾವ್ಯಾವ್ದೋ ತೀರ್ಮಾನಕ್ಕೆ ಬರ್ಬೇಡಿ ಅಂತೀನಿ. ನಾನ್ ತಪ್ಪು ಮಾಡಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ನನಗೆ ಶಿಕ್ಷೆ ಕೊಡಿ, ಅನುಭವಿಸ್ತೀನಿ. ಆದ್ರೆ ನನ್ನಿಂದ ದೂರ ಹೋಗ್ತೀನಿ ಅನ್ನೋ ಮಾತು ಮಾತ್ರ ಹೇಳ್ಬೇಡಿ. ಇನ್ಮೇಲೆ ನೀವು ಹೇಳ್ದಾಗ ಕೇಳ್ಕೊಂಡಿರ್ತೀನಿ. ಅಪ್ಪಿ ತಪ್ಪಿನು ನಿಮ್ ಕರ್ತವ್ಯದಲ್ಲಿ ನಾನು ತಲೆ ಹಾಕಲ್ಲ. ಕೇವಲ ನಿಮ್ ಹೆಂಡತಿಯಾಗಿದ್ದು ಬಿಡ್ತೀನಿ. ಒಡೆದೋದ ಕನ್ನಡಿಯಲ್ಲಿ ಮುಖ ನೋಡ್ಕೊಳಕ್ ನಾನು ಇಷ್ಟಪಡೋನಲ್ಲ. ಐ ಆಮ್ ಸಾರಿ. It's better we part as friends. ನೋ, ಸಾಧ್ಯ ಇಲ್ಲ. ಅದು ನನ್ನಿಂದ ಖಂಡಿತ ಸಾಧ್ಯ ಇಲ್ಲ ಅಂತಾನೆ. ನನ್ನ ಉಸಿರಲ್ಲಿ ಉಸಿರಾಗಿರೋ ನಿಮ್ಮನ್ನ ಯಾರೋ ನೂಡಲ್ ಸಿಗೋ ಫ್ರೆಂಡ್ ಹಾಗೆ ಕೈ ಕುಲ್ಕಿ ಹೇಗೋಗ್ಲಿ ಅಂತಾನೆ, ಹೇಗೋಗ್ಲಿ? ಹಲೋ, ನಾನ್ ಸಹ ಸುಧೀರ್ ಮಾತಾಡ್ತಾ ಇರೋದು ಆಸ್ಪತ್ರೆಯಿಂದ. ಚಂದ್ರು ವೈಫ್ ತೀರ್ಕೊಂಡ್ರು ಸರ್. ನೋಡ್ಕೊಳ್ಳಿ ಅಂತೀನಿ. ಎಲ್ಲಿ ಹೋಗ್ತಿದ್ದೀರಿ? ನಿಮ್ ಜೊತೆ ನಾನು ಬರ್ತೀನಿ. ನಾನು ಒಂಟಿಯಾಗಿ ಹೋಗಕ್ಕೆ ಇಷ್ಟಪಡೋನು. ಗುಡ್ ಬೈ. ಅಂತಾನೆ
ಸರ್ ನೀವು ಅವ್ರನ್ನ ಮಾತಾಡ್ಸ್ಲಿಲ್ವಾ? ಇಲ್ಲ. ಛೇ, ನೀವಿಬ್ರು ಬೇರ್ಪಟ್ಟ ದಿವಸದಿಂದ ನಾನು ಎಲ್ಲಿ ಸಿಕ್ಕರು ಸರಿ. ಅವ್ರು ಹೇಗಿದ್ದಾರೆ, ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಮದುವೆಗೆ ಯಾವ್ದ್ರ ಅಂತ 1000 ಸಲ ಕೇಳಿರ್ಬೇಕು ಸರ್. ನಾನು ಅವ್ರಿಗೆ ಮದುವೆ ಆಯ್ತು, ಮಾರ್ಗಿ ಅವ್ರ ಸ್ವಂತ ಮಗಳು ಅಂತ ಕತೆ ಹೇಳಿ ಕಾಲ ತಳ್ತಾ ಇದ್ದೀನಿ. ಪಾಪ ಅವರಿಂದ ನಿಮ್ಮನ್ನು ಮರೆಯೋದಕ್ಕೆ ಸಾಧ್ಯನೇ ಆಗಿಲ್ಲ ಅನ್ಸುತ್ತೆ. ನೀವು ನೋಡಿದ್ರೆ ಅವರು ವಿಶ್ ಕೂಡ ಮಾಡ್ಲಿಲ್ಲ ಸರ್. ಅಟ್ಲೀಸ್ಟ್ ನನಗೋಸ್ಕರ ವಿಶ್ ಮಾಡಿ ಸರ್, ಪ್ಲೀಸ್, ನನಗೋಸ್ಕರ. ಹಲೋ. ಪರವಾಗಿಲ್ವೇ? ನಾನು ನೆನಪೇ ನಿಮ್ಗಿಲ್ಲ ಅನ್ಕೊಂಡಿದ್ದೆ. ಹೇಗಿದ್ದೀರಾ? ನಿಮ್ ಮುಂದೆನೆ ನಿಂತಿದ್ದೀನಲ್ಲ, ನೀವೇ ನೋಡಿ ಹೇಳಿ. ಮನೆ ಹೊರಟ? ಮ್ಯಾಗಿ ಒಬ್ಳೆ ಮನೇಲಿದ್ದಾಳೆ. ನಿಮ್ ಮಗಳು ತುಂಬಾ ಮುದ್ದಾಗಿದ್ದಾಳಂತೆ, ಹೌದಾ? ನೀವು ಅವಳನ್ನ ನೋಡಿಲ್ವಾ? ಎಷ್ಟು ವರ್ಷ ಆದ್ಮೇಲೆ ನಿಮ್ಮನ್ನ ನೋಡ್ತಿರೋದೇ ಇವತ್ತು. ಇನ್ನು ಅವಳನ್ನೆಲ್ಲಿಂದ ನೋಡ್ಲಿ? ಈಗ ತೋರಿಸ್ತೀನಿ ಅಂದ್ರೆ ನನ್ಗೇನು ಅಭ್ಯಂತರವಿಲ್ಲ. ಏನು ಯೋಚನೆ ಮಾಡ್ತಿದ್ದೀರಾ? ನಿಮ್ ಮಗಳನ್ನ ನಾನೇನು ಕಿಡ್ನಾಪ್ ಮಾಡ್ಬಿಡ್ತೀನಿ ಅಂತ ಹೆದರಿಕೆನಾ? ಚಾಚಾ, ಹಾಗೇನಿಲ್ಲ. ಲೇಟ್ ಆಯ್ತಲ್ಲ, ನಿಮ್ಗೋಸ್ಕರ ನಿಮ್ ಮನೇಲಿ ಎಲ್ರು ಕಾಯ್ತಾ ಇರ್ಬೋದೇನೋ ಅಂತ. ಹಾಗೇನಿಲ್ಲ, ಬನ್ನಿ. ಮನೇಲಿ ಯಾರು ಇಲ್ವಾ? ಇದ್ದೀವಿ, ನಾನು, ತಂದೆ, ನನ್ನ ಮಗ. ನಿಮ್ ಹಸ್ಬೆಂಡ್? ಅವರು ಅವ್ರ ಹೆಂಡತಿ ಮಕ್ಕಳ ಜೊತೆ ಲಂಡನ್ ಅಲ್ಲಿದ್ದಾರೆ. ನಿಮ್ ಹಸ್ಬೆಂಡ್ ನಿಮ್ ಜೊತೆಲಿಲ್ವಾ? ಇಲ್ಲ, ಮದುವೆ ಆದ 2 ವರ್ಷಕ್ಕೆ ಡೈವರ್ಸ್ ಮಾಡ್ಬಿಟ್ರು. ಕಾರಣ? ಅವ್ರ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಜಸ್ಟ್ ಲೈಕ್ ದಟ್. ಬೇಡ ಬೇಡ ಅಂದ್ರು ನಮ್ ಡ್ಯಾಡಿ ಹಿಂಸೆ ಮಾಡಿ ಮದುವೆ ಮಾಡಿದ್ರು. ನಾನ್ ಬಯಸಿದ್ದು ಗೃಹಿಣಿ ಜೀವನ, ಆದ್ರೆ ಅವ್ರಿಗೆ ಬೇಕಾಗಿದ್ದು ಪಾರ್ಟಿಗಳಲ್ಲಿ ಕುಡಿದು ತೂರಾಡ್ತಾ, ಕಂಡು ಗಂಡಸರ ಎದುರುಗಡೆ ಸೆರಗ್ ಹಾರಾಡಿಸ್ತಾ, ಅವ್ರು ಸೈನ್ ಮಾಡಿರೋ ಕೊಲಾಬ್ರೇಷನ್ ಪಾಸ್ಗಳಿಗೆಲ್ಲ ಸೆರಗಾಸಿ ತೃಪ್ತಿಪಡಿಸೋ ಗರ್ತಿ ವೇಷ. ಸಿಗರೇಟ್ ಸ್ವಲ್ಪ ಹಿಂಸೆ ಮಾಡಿದ್ರು, ಹೊಡೆದ್ರು, ಬಡಿದ್ರು, ಏನೆಲ್ಲ ಹಿಂಸೆ ಮಾಡಿದ್ರು. ಆದ್ರೆ ನಾನು ಅದಕ್ಕೆ ಚಕ್ಲಿಲ್ಲ. ಕೊನೆಗೆ ಸಿಂಪಲ್ ಆಗಿ ಡೈವರ್ಸ್ ಕೊಟ್ಟು ಹೊರಟೋದ್ರು. ಜಸ್ಟ್ ಲೈಕ್ ದಟ್, just like that, just like that, just like that. I'm sorry. ನಾನು ಬರ್ತೀನಿ. ಅಶು, ಮ್ಯಾಗಿ ನೋಡಲ್ವಾ? ಇಲ್ಲ, ಮನಸ್ಸೇ ಸರಿಯಿಲ್ಲ. ಇನ್ನೊಂದು ದಿವಸ ಬರ್ತೀನಿ. ಮನೆ ಗೊತ್ತಾ? ಇದುವರೆಗೂ ನಾನು ಹುಡುಕಿಟ್ಕೊಂಡಿರೋದು ಆ ಒಂದು ಮನೆ ಅಡ್ರೆಸ್. ಜನ ಏನ್ ಅನ್ಕೋತಾರೆ ಅದನ್ನ ಯೋಚನೆ ಮಾಡಿದೀರಾ? To hell with people, I don't care. ನೀನ್ ಅಳಬೇಕು and you are coming with me. That's all. Come on. Oh no. Oh, come on. Simon, please. No. Come on. Papa, this is Simon. ನೀ ಕೊಟ್ಟ 1000 ಮುತ್ತಲ್ಲಿ ಒಂದು ಸಿಕ್ತಿಲ್ಲ ಅಂತ ಪ್ರೇಮ ಪತ್ರ ಬರೆದವನು. ನಿನ್ನ ಬಿಟ್ಟು ನನ್ನಿಂದ ಬದುಕಿರಕ್ಕಾಗಲ್ಲ, ಬಂದು ಕರ್ಕೊಂಡು ಹೋಗು. ಈ ಮುದುಕನ್ ಸಹವಾಸ ಸಾಕಾಗೋಯ್ತು ಅಂತ ಇವಳು ಬರ್ದಿದ್ಲ? ನೋ ಪಾಪ, ನಾನು ಹಾಗೆ ಬರ್ದಿರ್ಲಿಲ್ಲ. ಇನ್ ಹೇಗ್ ಬರ್ದಿದ್ದೆ? ನನ್ ಮರ್ತ್ಬಿಡಿ ಅಂತ. Then why the hell is you for? To fool around? ನನ್ ಕೈಲಿ ಮಾರ್ಗಿನ ಮರೆಯೋಕ್ಕಾಗಲ್ಲ, ಅದಕ್ಕೆ. ಯಾಕೆ ಮರೆಯಕ್ಕಾಗಲ್ಲ? ಈ ಜಗತ್ನಲ್ಲಿ ಎಷ್ಟು ಜನ ತಮ್ಮ ಸ್ವಂತ ಹೆಂಡತಿ ಮಕ್ಕಳನ್ನ ತಾವು ಪ್ರೀತಿಸಿದ ಹುಡುಗರನ್ನ ಮರ್ತು ಮೋಜು ಮಾಡ್ತಿಲ್ಲ. ನಾನಂತ ನಾಮರ್ದಗಳ ಗುಂಪಿಗೆ ಸೇರಿದವನಲ್ಲ ಸರ್.
ಇನ್ಯಾವ ಗಂಡಸ್ ಗುಂಪಿಗೆ ನೀನ್ ಸೇರ್ದವನು? ನನ್ ರಟ್ಟಲ್ಲಿ ಶಕ್ತಿ ಇರೋವರೆಗೂ ಯಾರು ಹಂಗು ಇಲ್ಲದೆ ನ್ಯಾಯವಾಗಿ ದುಡಿದು ಬದುಕ್ತೀನಿ ಅನ್ನೋರ್ ಗುಂಪಿಗೆ. ದುಡಿದು? ಎಸ್. ಅದು ನ್ಯಾಯವಾಗಿ ಹೇಗೆ? ಯಾವ್ದಾದ್ರೂ ಚಿಟ್ ಫಂಡ್ ಕಂಪನಿಯಲ್ಲಿ ಗುಮಸ್ತಾ ಕೆಲಸ ಮಾಡಿನಾ, ಇಲ್ಲ ಯಾವ್ದಾದ್ರೂ ಕಟ್ ಪೀಸ್ ಅಂಗಡಿಯಲ್ಲಿ ಸೇಲ್ಸ್ಮನ್ ಆಗಿ ಕೆಲಸ ಮಾಡಿನಾ, ಹೋಟ್ಲಲ್ಲಿ ಸಪ್ಲೈಯರ್ ಆಗಿ ಅಂತ ಇಟ್ಕೊಳ್ಳಿ. Does it make any difference? Certainly. It makes a lot of difference. I don't want my daughter to be with you on a wretched footpath. Correct? ನಿನ್ನನ್ನ ಹೇಗ್ ತುಳಿಯೋದಂತ ನನಗೆ ಚೆನ್ನಾಗಿ ಗೊತ್ತು. ತುಳಿಯೋದು ನಿಮ್ಗೆ ಗೊತ್ತಿದ್ರೆ ಎದ್ ನಿಲ್ಲೋದು ಹೇಗೆ ಅಂತ ನನಗೆ ಗೊತ್ತು. ನೀನ್ ನಿಂತ್ರು ಸರಿ, ಕೂತ್ರು ಸರಿ, ಮಕ್ಕಳ ಹಾಗೆ ಕೆಳಗ್ ಮಲ್ಕೊಂಡು ಲಬಲಬೋ ಅಂತ ಬಾಯ್ ಬಡ್ಕೊಂಡ್ರು ಸರಿ, ನನ್ ಮಗಳು ನಿನಗ್ ದಕ್ಕಲ್ಲ. ದಕ್ಸ್ಕೊಳ್ಳೋದು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು ಸರ್. ಮಿಸ್ಟರ್ ಸೈಮನ್, ಕಿರ್ಚ್ಬೇಡಿ. ಹೆದರ್ಕೊಳ್ಳೋಕೆ ನಿಮ್ ಮಗಳ ತರ ನಿಮ್ ಮನೇಲಿ ಬಿದ್ದಿರೋ ಕೈದಿ ನಾನಲ್ಲ. Simon, will you please shut up and get out? You are hurting my father. ಯಾವ ತರ ಫಾದರ್ ಇವರು? ಮಗಳ ತನ್ನ ಆಸೆನೆಲ್ಲ ಬಾಯಿ ಬಿಟ್ಟು ಹೇಳೋಕ್ ಮುಂಚೆ ಕುತ್ತಿ ಹಿಡ್ಕೊಂಡು ಸಿದ್ಧವಾಗಿ ನಿಂತಿರೋ ಈ ಕಟುಕ ನಿನ್ ತಂದೆ ಆಗಿರೋ ಸಾಧ್ಯನೇ ಇಲ್ಲ. ಮಾರ್ಗಿ, ನೀನ್ ನನ್ ಕೆನ್ನೆಗೆ ಹೊಡೆದಿಲ್ಲ, ನಿನ್ ಹೃದಯಕ್ಕೆ ನೀನೇ ಹೊಡ್ಕೊಂಡಿದ್ಯಾ ಅಂತ ನನ್ಗೆ ಚೆನ್ನಾಗ್ ಗೊತ್ತು. ನೀನ್ ನನ್ ಜೊತೆ ಬಂದ್ರೆ ಎಲ್ಲಿ ಅವ್ರು ಒಂಟಿ ಆಗ್ಬಿಡ್ತಾರೋ ಅಂತ ಭಯ ನಿನಗೆ ಅಲ್ಲ? ಆದ್ರೆ ನಾನೇನ್ ಮಾಡ್ಲಿ ಮಾರ್ಗಿ, ನೀನಂದೆ ನಿನ್ನಿಲ್ದೆ ನಾನ್ ಸತ್ತು ಹೋಗ್ತೀನಲ್ಲ. ನಾನ್ ಸತ್ತು ಹೋಗ್ತೀನಿ ತಕ್ಷಣ ಎಷ್ಟು ಬೇಕಾದ್ರೆ ನನ್ ಬಾಯಿ ಮುಚ್ಚಿಬಿಟ್ಟೆ. ಅದೇ ತರ ಒಂದು ಸಲ ಗಟ್ಟಿಯಾಗಿ ಹೇಳು, ನಾನೇನ್ ಪ್ರೀತಿಸಿದ್ದೀನಿ ಅಂತ ಒಂದ್ಸಲ ಹೇಳು ಮಾರ್ಗಿ. No, no, I don't love you. I hate you. I hate you. ಇದೇ ನಿನ್ ಕೊನೆಯ ಮಾತಾ? ಹೌದು. ಹಾಗಾದ್ರೆ ಈ ನನ್ನ ಎದೆ ಮುಟ್ಟಿ ಆಣೆ ಹಾಕೇಳು, ನೀ ನನ್ ಪ್ರೀತಿಸೋದೇ ನಿಜ ಆದ್ರೆ ನನ್ನ ಉಸಿರು ಇರ್ಲಿ, ನನ್ ದ್ವೇಷೋದೇ ನಿಜ ಆದ್ರೆ ಈ ಕ್ಷಣದ ನನ್ನ ಪ್ರಾಣ ಹೊರಟೋಗ್ಲಿ. No, Simon. I love you. I love you. ಇದನ್ನ ಇವಳಿಗೆ ಯಾವಾಗ ತೊಡುತ್ತೀಯ? ವೆಡ್ಡಿಂಗ್ ರಿಂಗ್. ನಿಮ್ ಪ್ರೀತಿ ಆಳ ಎಷ್ಟು ಅಂತ ಪರೀಕ್ಷೆ ಮಾಡಕ್ಕಿದಲ್ಲ. ಮದುವೆ ಯಾವಾಗ? ನೀವ್ ಹೇಳ್ದಾಗ ಕಮಾನ್ ಕಮಾನ್. ಇದಾದ್ಮೇಲೆ jingle bells, jingle all the way. Jingle bell, jingle all the way. Jingle bell, jingle all the way. ಪಾಪ, ಎಷ್ಟು ಕುಡಿತೀರಾ? ಸಾಕ್ ನಿಲ್ಸಿ, ತುಂಬಾ ಅತಿ ಆಯ್ತು. ಅತಿ? ನೋ ಅತಿ ಡಿಯರ್, ಮಿತಿಯಲ್ಲೇ ಇದ್ದೀನಿ. ಅಪರೂಪಕ್ಕೆ ಹಾಕಿದ್ರು nothing can shake me. No problem. Hey, get up. Nobody can cheat me for the second time. Papa, hey there. ಯಾರಮ್ಮ? This gang of four. Oh, excuse me. Papa? ಯಾರು? ಅದೇ ಕಾಲೇಜ್ ಕತೆ ಹೇಳಿದ್ನಲ್ಲ, ಅವರೇ ಇವರು. ಓ, ಆ ಹುಚ್ಚನಾಯಿಗಳವರು? I'm Anthony, Maggie's prop. Oh, no, what? ನನಗ್ ಗೊತ್ತು ನಾನ್ ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಅಂತ. ನನ್ನ ಮೇಲೆ ಸಿಟ್ಟು.
forget it. Past is past. Let's be friends, okay? ಪಾಪ ಇವ್ರ ಹತ್ರ ನಿಮ್ಗೇನ್ ಕೆಲಸ? ಬನ್ನಿ ಹೋಗೋಣ. ಮ್ಯಾಗಿ ಅವ್ರ ಮೊದಲು ಹಾಗಿಲ್ಲಮ್ಮ, ತುಂಬಾ ಚೇಂಜ್ ಆಗ್ಬಿಟ್ಟಿದ್ದಾರೆ. ಎಸ್, ಅವ್ರು ಏನಾದ್ರೂ ನಮ್ಗೇನು? ಬನ್ನಿ ಹೋಗೋಣ. ವಾಟ್ ಯು ಮೀನ್? ಯಾರ ನೇಬರ್ಸ್, ಅವ್ರು ಒಳ್ಳೆ ಬುದ್ಧಿ ಹೇಳಿ ಬೆಳೆಸ್ಬೇಕಾದ್ದು ನಮ್ಮ ಕರ್ತವ್ಯ. ಲೆಟ್ಸ್ ಆಲ್ ಜಾಯಿನ್ ಟುಗೆದರ್. ವೇಟರ್, ಚೀರ್ಸ್. ಯಾ ಬಾಮ, ಕೂತ್ಕೋ. ನೋ ಪಾಪ, ಮುಳ್ಳಂದಿಗಳ ಜೊತೆ ಕೂತ್ಕೊಳ್ಳಕ್ ನನ್ಗೆ ಇಷ್ಟ ಇಲ್ಲ. ಮ್ಯಾಗಿ. ಹೌದು ಪಾಪ, ಮಾರ್ಗೆ ಹೇಳೋದ್ರಲ್ಲಿ ತಪ್ಪೇನಿದೆ? ನಾಯಿ ಬಾಲ ನೆಟ್ಟು ಮಾಡೋಕೆ ನೀವು ತಾನೇ ಯಾಕೆ ನಿಂತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಕಮ್ ಆನ್, ಲೆಟ್ಸ್ ಗೋ. ಸೈಮನ್, ಮ್ಯಾಗಿ, ಮ್ಯಾಗಿ. Oh, Simon, leave me, please. Net amount of 5.7 crores. Oh God. Papa! ಮ್ಯಾಗಿ, ಮ್ಯಾಗಿ, ಏನಾಯ್ತು ಕಂದ? ಏನಾಯ್ತಪ್ಪ ನಿಂಗೆ? ಸಾರಿ ಸರ್, ಆಂಟೋನಿ ಅವ್ರ ಹೇಳಿಕೆ ಪ್ರಕಾರ ಕೊಲೆಗಾರರು ಇನ್ಯಾರು ಅಲ್ಲ, ಹೋಮ್ ಮಿನಿಸ್ಟರ್ ಮಗ ಮತ್ತು ಅವ್ರ ಫ್ರೆಂಡ್ಸ್. ವಾಟ್? ಕೊಲೆನಾ? ಬೀರ್, ವಿಸ್ಕಿ, ಬೀಚ್, ಗಾಂಜಾ, ಅಫೀಮು ಅಂತಿದ್ದ ನನ್ನ ಮಗ ಕೊಲೆ ಮಾಡಿದಾನೆ ಅಂತಂದ್ರೆ ನಂಬೋಕೆ ಆಗ್ತಾ ಇಲ್ಲ. ಅವ್ರು ಮಾಡಿರೋದು ಕೊಲೆ ಸರ್. ನಾನೇನು ಮೀನು ಹಿಡಿಯೋ ಬಲೆ ಬಗ್ಗೆ ಮಾತಾಡ್ತಾ ಇದ್ದೀನಾ? ಅಲ್ರಿ, ರಾಜಕೀಯಕ್ಕೆ ಧುಮುಕೋಕ್ ಮೊದ್ಲು ನಾನ್ ತಾನೇ ಏನಪ್ಪ ಮಾಡ್ದೆ? ನಮ್ ಗುರು ವಿ.ಕೆ.ವಿನ್ ಕೊಂದೆ. ದೇಶ ಆಳೋಕೆ ಧೈರ್ಯ ಬರೋದು ಹೇಗ್ರಿ? ಇರ್ಬಹುದು ಸರ್, ಆದ್ರೀಗ ನನ್ನೇನ್ ಮಾಡುವಂತೀರಾ? ಅದನ್ನು ನನ್ನೇ ಕೇಳ್ತೀರಾ? ನೀವೊಬ್ಬ ನಿಷ್ಠಾವಂತ ಅಧಿಕಾರಿ ಅಂತ ಬಡ್ತಿ ಕೊಟ್ಟು ಕುರ್ಚಿ ಮೇಲೆ ಕೂರ್ಸಿರೋದು ಯಾಕಪ್ಪ? ದೇಶ ಆಳೋ ನಮ್ಮಂತ ದೊಡ್ಡ ಮನುಷ್ಯರು ಆಗಾಗ ಮಾಡೋ ಸಣ್ಣ ಪುಟ್ಟ ತಪ್ಪುಗಳನ್ನು ಮುಚ್ಚಾಕಲ್ವೇನ್ರಿ?
ಆದ್ರೆ ಸಾರ್ ಆದ್ರೂ ಇಲ್ಲ ಹೋದ್ರೂ ಇಲ್ಲ ರೀ. ನಿಮ್ಮ ತಪ್ಪನ್ನ ಯಾವ ಗುಂಡಿಲಿ ಹೂತಾಕಿದೀವೋ ಅದ್ರ ಪಕ್ಕದಲ್ಲೇ ಇವನ್ ತಪ್ಪನ್ನು ಹೂತಾಕಿ. ಅಪ್ಪನ ಸಮಾಧಿ ಪಕ್ಕ ತಾನೇ ಮಗನ ಸಮಾಧಿನೂ ಕಟ್ಟೋದು. ಗುಂಡಿ ತೋಡಿ ಬಿಲ್ ಕಳಿಸ್ಕೊಡಿ, ಪೇ ಮಾಡೋಣಂತೆ. ವಿಜಯ್. ಎಸ್ ಡ್ಯಾಡಿ. ಕಮಿಷನರ್ ಫೋನ್ ಮಾಡಿದ್ರು. ಅವ್ರು ಫೋನ್ ಮಾಡ್ತಾರೆ ಅಂತ ನನಗೆ ಗೊತ್ತಿತ್ತು. ಈಗ ನಿನ್ಗೆ ಉಳಿದಿರೋದು ಒಂದೇ ದಾರಿ. ಯಾವುದು ಗೊತ್ತಾ? ಪಾಲಿಟಿಕ್ಸ್. ದ ಲಾಸ್ಟ್ ರಿಸಾರ್ಟ್ ಆಫ್ ಅ ಸ್ಕೌಂಡರ್. ಎಕ್ಸಾಕ್ಟ್ಲಿ. ಮುಂದಿನ ವರ್ಷ ನೀನು ಎಲೆಕ್ಷನ್ ನಿಂತ್ಕೋಬೇಕು. ಅದಕ್ಕೆ ಈಗ ನಿನ್ನೆ ಪಬ್ಲಿಕ್ ಇಮೇಜ್ ಬೆಳೆಸ್ಕೊ. ಡು ಯು ನೋ ದಿ ರೂಲ್ಸ್ ಆಫ್ ದಿ ಗೇಮ್? ಟು ದ ಪೆನ್ ಪಾಯಿಂಟ್, ಡಿವೈಡ್ ಅಂಡ್ ರೂಲ್, ಟ್ರಾಪ್ ಅಂಡ್ ಸ್ಲಾಪ್, ಕಿಸ್ ಅಂಡ್ ಕಿಲ್, loot and laugh. You are the perfect scoundrel I have ever seen. Now, stop dancing. Start digging. Don't get excited, sir. Please, control yourself. Control yourself, sir. Let us all rest in peace. No, Maggie. Maggie.